ವಿಬಿಜಿ ರಾಮ್ಜಿ ಇದು ಕೇಂದ್ರ ಸರ್ಕಾರ ಮನ್ರೇಗಾ ಬದಲಿಗೆ ತಂದಿರತಕ್ಕಂತಹ ಹೊಸ ಕಾಯ್ದೆ. ಈ ವಿಬಿಜಿ ರಾಮ್ಜಿ ಮೂಲಕವಾಗಿ 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣಕ್ಕೆ ಗ್ರಾಮೀಣ ಭಾಗದ ಅಭಿವೃದ್ಧಿಗಳಿಗೆ ಇದು ಸಹಕಾರಿ ಅಂತೇಳಿ ಕೇಂದ್ರ ಸರ್ಕಾರ ಪ್ರತಿಪಾದನೆ ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ವಿಬಿಜಿ ರಾಮ್ಜಿ ಅನ್ನುವಂಥದ್ದು ಬೇಡ, ಮನ್ರೇಗಾ UPA ಸರ್ಕಾರದ ಅವಧಿಯಲ್ಲಿ ತಂದಂತಹ ಮನ್ರೇಗಾ ಏನಿದೆ ಆ ಮನ್ರೇಗಾವನ್ನು ಮಾತ್ರನೇ ಮುಂದುವರಿಸಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಕೇಂದ್ರದ ವಿಬಿಜಿ ರಾಮ್ಜಿ ವಿರುದ್ಧ ಕಾಂಗ್ರೆಸ್ ಈಗ ಹೋರಾಟಕ್ಕಿಳಿದಿದೆ. ತಮ್ಮ ಹೋರಾಟಕ್ಕೆ ಭೂಮಿಕೆಯಾಗಿ ಈಗ ಶಾಸನ ಸಭೆಯನ್ನು ಕೂಡ ಬಳಕೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಪರ ವಿರೋಧ ಚರ್ಚೆಗಾಗಿ 5 ದಿನಗಳ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದೆ ಮತ್ತು ಕಾಂಗ್ರೆಸ್ ಹೋರಾಟ ಯಾಕೆ ಅಂತ ಬಿಜೆಪಿಯವರು ಕೂಡ ಪ್ರಶ್ನಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಈಗ ಹೋರಾಟ ಮಾಡ್ತಿರೋದು ಯಾಕೆ ಅಂತೇಳಿ ಕಾಂಗ್ರೆಸ್ನವರು ಬಿಜೆಪಿಯವರು ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ನಾವು ವಿಶೇಷ ಅಧಿವೇಶನವನ್ನು ಕರೆದು ಆ ವಿಶೇಷ ಅಧಿವೇಶನದ ಮೂಲಕವಾಗಿ ನಿಜಕ್ಕೂ ವಿಬಿಜಿ ರಾಮ್ಜಿಯನ್ನು ಬದಲಿಸಿ ಈಗ ತಂದಿರತಕ್ಕಂತಹ ಅಂದರೆ ವಿಬಿಜಿ ರಾಮ್ಜಿಯನ್ನು ತಂದಿರುವಂಥದ್ರ ಉದ್ದೇಶ ಏನು, ಮನ್ರೇಗಾವನ್ನು MG ನರೇಗಾವನ್ನು ಬದಲಿಸಿದ್ದು ಯಾಕೆ ಅನ್ನುವಂತಹ ವಿಚಾರಗಳ ಬಗ್ಗೆ ಚರ್ಚಿಸುವಂಥ ಉದ್ದೇಶವನ್ನು ಹೊಂದಿದ್ದಾರೆ. ಸರ್ಕಾರ ಈಗ ಸಮರಕ್ಕಿಳಿದಿದೆ. ಸಮರಕ್ಕಿಳಿದಿರತಕ್ಕಂತಹ ಸರ್ಕಾರ ಕೇಂದ್ರದ ವಿಬಿಜಿ ರಾಮ್ಜಿ ವಿರುದ್ಧ ಕಾಂಗ್ರೆಸ್ ಜನಾಂದೋಲನಕ್ಕೆ ಮುಂದಾಕಿದೆ. ವಿಬಿಜಿ ರಾಮ್ಜಿಯನ್ನು ವಿಕಸಿತ್ ಭಾರತ್ 2047 ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಲೋಗೋವನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಅನಾವರಣ ಮಾಡಿದೆ. ಇದರಲ್ಲಿ ನಾನಾ ರೀತಿಯಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಇದು ಸಹಕಾರಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. 100 ದಿನದ ಬದಲು 125 ದಿವಸಗಳ ಕೆಲಸದ ಗ್ಯಾರಂಟಿಯನ್ನು ಕೊಟ್ಟಿದೆ. ಆದರೆ ಮನ್ರೇಗಾ ಉಳಿವಿಗಾಗಿ ಕರ್ನಾಟಕದಿಂದಲೇ ಕಾಂಗ್ರೆಸ್ನವರು ಹೋರಾಟವನ್ನು ಆರಂಭಿಸ್ತಾ ಇದ್ದಾರೆ. ವಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯ ಪಾಸ್ ಮಾಡೋದಕ್ಕೆ ವಿಶೇಷ ಅಧಿವೇಶನವನ್ನು ಕರೆಯಲಾಗ್ತಾ ಇದೆ. ಶಾಸನ ಸಭೆಯಲ್ಲಿ ಖಂಡನಾ ನಿರ್ಣಯವನ್ನು ಅಂಗೀಕರಿಸಿ ಆನಂತರ ಇಡೀ ರಾಜ್ಯವ್ಯಾಪಿ ಹೋರಾಟವನ್ನು ನಡೆಸುವಂಥದ್ದು ಕಾಂಗ್ರೆಸ್ ಮಾಡ್ಕೊಂಡಿರ್ತಕ್ಕಂತಹ ಪ್ಲಾನ್. ವಿಧಾನಸೌಧದಲ್ಲಿ CM ನೇತೃತ್ವದಲ್ಲಿ ನಡೆದಂತಹ ವಿಶೇಷ ಸಚಿವ ಸಂಪುಟ ಸಭೆ ಈ ಬಗ್ಗೆ ನಿರ್ಣಯವನ್ನು ಅಂಗೀಕಾರ ಮಾಡಿದೆ. ಈಗಾಗಲೇ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ. 5 ದಿನಗಳ ವಿಶೇಷ ಅಧಿವೇಶನಕ್ಕೆ ಈಗ ಸರ್ಕಾರ ತಯಾರಿಯನ್ನು ಮಾಡ್ಕೊಂಡಿದೆ. ಒಂದು ರೀತಿಯಲ್ಲಿ ಸರ್ಕಾರ ಈ ಬಾರಿ ಅಧಿವೇಶನವನ್ನೇ ಪ್ರೀಪೋನ್ ಮಾಡಿಕೊಂಡಿದೆ. ಸಾಮಾನ್ಯವಾಗಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲೇ ರಾಜ್ಯಪಾಲರ ಭಾಷಣವನ್ನು ಮಾಡಿಸ್ಕೊಳ್ತಾರೆ. ಆದರೆ ಹಿಂದೆ ನಮ್ಮಲ್ಲೂ ಕೂಡ ರಾಜ್ಯಪಾಲರ ಭಾಷಣದ ಅಧಿವೇಶನ ಪ್ರತ್ಯೇಕವಾಗಿ ನಡೀತಾ ಇತ್ತು. ಈಗ ಈ ಬಾರಿಯೂ ಕೂಡ ರಾಜ್ಯಪಾಲರ ಭಾಷಣದೊಂದಿಗೆ ಈ ಅಧಿವೇಶನವನ್ನು ನಡೆಸೋದಕ್ಕೆ ಸರ್ಕಾರ ಯೋಚನೆಯನ್ನು ಮಾಡ್ಕೊಂಡಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ಅದು ನಡೆಸೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ. ಜನವರಿ 22ರಂದು ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಲಿದ್ದಾರೆ. ರಾಜ್ಯಪಾಲರ ಭಾಷಣ ಅನುಮೋದನೆಗೆ CM ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ನೀಡಲಾಗಿದೆ. ಅಂದರೆ ಯಾವ ಭಾಷಣವನ್ನು ಗವರ್ನರ್ ಅವರಿಗೆ ಕಳಿಸಬೇಕು ಅನ್ನೋಂಥ ವಿಚಾರದಲ್ಲಿ ಜನವರಿ 23ರಿಂದ ವಿಬಿಜಿ ರಾಮ್ಜಿ ಕುರಿತಾದ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. 23 ಮತ್ತು 24 2 ದಿವಸಗಳ ಕಾಲ ಶಾಸನ ಸಭೆಯೊಳಗಡೆ ವಿಶೇಷವಾದಂತಹ ಚರ್ಚೆ ವಿಬಿಜಿ ರಾಮ್ಜಿ ವಿಚಾರದಲ್ಲಿ ನಡೆಯುತ್ತೆ. ವಿಬಿಜಿ ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯವನ್ನು ಅಂಗೀಕರಿಸುವಂಥದ್ದು ಈಗ ರಾಜ್ಯ ಸರ್ಕಾರದ ತೀರ್ಮಾನ. ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡೋದಕ್ಕೆ ಸರ್ಕಾರದಿಂದ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನು ರಾಜ್ಯ ಸರ್ಕಾರ ಈ ವಿಶೇಷ ಅಧಿವೇಶನಕ್ಕೆ ಸಮರ್ಥನೆಯನ್ನು ಕೊಟ್ಟಿದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೆ ಬೇಕಾದಂಥ ಸಿದ್ಧತೆಯ ಭಾಗವಾಗಿ ಈ ರೀತಿಯಾದಂಥ ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಇದರ ಬಗ್ಗೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆಯ ನಂತರ HK ಪಾಟೀಲರು ವಿವರಿಸಿದ್ದಾರೆ, ತೋರಿಸ್ತೀನಿ. ಕರ್ನಾಟಕ ವಿಧಾನಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಉಭಯ ಸದನಗಳ ಅಧಿವೇಶನವನ್ನು 22/1/2026 ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ಬೆಂಗಳೂರಿನಲ್ಲಿ ಕರೆಯಲು ಸಚಿವ ಸಂಪುಟವು ತೀರ್ಮಾನಿಸಿತು. ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಕಾಯ್ದೆ 2025 ಕುರಿತು ಸಚಿವ ಸಂಪುಟವು ಈ ಕೆಳಗೆ ಕಂಡಂತೆ ನಿರ್ಧರಿಸಿತು. ನೂತನ ಕಾಯ್ದೆಯು ಸಮಾಜದ ಮೇಲೆ ಬೀರಿರುವ ಸಾಮಾಜಿಕ ಹಾಗೂ ಆರ್ಥಿಕ ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಹಾಗೂ ಜಾಗೃತಿ ಮೂಡಿಸಲು ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಿಶೇಷ ಚರ್ಚೆ ನಡೆಸಿ
ನೂತನ ಕಾಯ್ದೆಯ ಕುರಿತು ನಿರ್ಣಯ ಕೈಗೊಳ್ಳಲು ಸಚಿವ ಸಂಪುಟ ನಿರ್ಣಯಿಸಿತು. ಹೀಗೆ ಸರ್ಕಾರ ನಿರ್ಣಯವನ್ನು ಕೈಗೊಂಡಿದೆ. ಆದರೆ ಇದೇ ಸಂದರ್ಭದಲ್ಲಿ ವಿ.ಬಿ.ಜಿ. ರಾಮ್ಜಿ ವಿರುದ್ಧದ ಸಮರ, ವಿ.ಬಿ.ಜಿ. ರಾಮ್ಜಿ ವಿರುದ್ಧ ಈಗಾಗಲೇ ಕರ್ನಾಟಕದ ರೀತಿಯಲ್ಲಿ, ಅಂದರೆ ಕರ್ನಾಟಕ ಈಗ ಪಂಜಾಬ್ ಮತ್ತು ತಮಿಳುನಾಡಿನ ಮಾದರಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಮುಂದಾಗಿದೆ. ನಾನ್ BJP ರೂಲ್ಡ್ ಸ್ಟೇಟ್ಗಳಿಂದ ಈ ರೀತಿಯಂತಹ ವಿರೋಧ ವ್ಯಕ್ತವಾಗ್ತಾ ಇದೆ. ವಿ.ಬಿ.ಜಿ. ರಾಮ್ಜಿ ನಿಯಮಗಳಿಂದಾಗಿ ರಾಜ್ಯದ ಮೇಲೆ ಹೊರೆ ಬೀಳುತ್ತೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥ ಮಾತು. ಯಾಕಂದರೆ ಇಲ್ಲಿ ಜವಾಬ್ದಾರಿಯ ಹಂಚಿಕೆಯಲ್ಲಿ ಆರ್ಥಿಕ ಜವಾಬ್ದಾರಿಯ ಹಂಚಿಕೆಯು ಕೂಡ 60-40 ಅಂತೇಳಿ ಇದೆ. ಇದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಧಕ್ಕೆಯನ್ನುಂಟು ಮಾಡುತ್ತೆ ಅನ್ನುವಂತಹ ಆಕ್ಷೇಪವನ್ನು ಕೂಡ ಕರ್ನಾಟಕ ಸರ್ಕಾರ ಹೊಂದಿದೆ, ಕಾಂಗ್ರೆಸ್ ಹೊಂದಿದೆ. ಅಧಿಕಾರ ವಿಕೇಂದ್ರೀಕರಣವೂ ಕೂಡ ಅದರ ಆಶಯಗಳು ಕೂಡ ಮೊಟಕುಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ವಿ.ಬಿ.ಜಿ. ರಾಮ್ಜಿ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಕಾಂಗ್ರೆಸ್ ತೀರ್ಮಾನವನ್ನು ಕೈಗೊಂಡಿದೆ. ವಿ.ಬಿ.ಜಿ. ರಾಮ್ಜಿ ವಿರುದ್ಧ ಕಾನೂನು ಹೋರಾಟವನ್ನು ನಡೆಸಬೇಕು ಅನ್ನುವಂತಹ ತೀರ್ಮಾನಕ್ಕೂ ಕೂಡ ಈಗ ಕಾಂಗ್ರೆಸ್ನವರು ಬಂದಿದ್ದಾರೆ. ಆದರೆ ಕಾನೂನು ಹೋರಾಟಕ್ಕಿಂತ ಹೆಚ್ಚಾಗಿ ರಾಜಕೀಯ ಹೋರಾಟವಾಗಿ ಇದನ್ನು ಮಾರ್ಪಡಿಸಿ ಅದನ್ನು ಜನಾಂದೋಲನವಾಗಿ ರೂಪಿಸೋದ್ರ ಕಡೆಗೆ ಈಗ ಕಾಂಗ್ರೆಸ್ನವರು ಮುಂದಾಗ್ತಾ ಇದ್ದಾರೆ.